ಅಲ್ಲಿ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಇದ್ರೆ ಇಲ್ಲೂ ಕೂಡ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು ಇದ್ದಾರೆ. ಅದರಿಷ್ಟು ವೈರಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಎಲ್ಲ ಡಿ ಬಾಸ್ ಆಶೀರ್ವಾದ ಮ್ಯಾಮ್ ಅಷ್ಟೇ, ಅವ್ರ ಸೆಲೆಬ್ರಿಟೀಸ್ ಆಶೀರ್ವಾದ ಮ್ಯಾಮ್. ಅವ್ರ ಮನೆ ಮುಂದೆನೆ ತಾಳಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದು. ನಮ್ಮಿಬ್ರು ಡ್ರೀಮ್ ಇದ್ದಿದ್ದೆ ಅವ್ರ ಮನೆ ಮುಂದೆನೆ ಮದ್ವೆ ಆಗೋಣ ಅಂತ. 1.5 ವರ್ಷದ ಲವ್ ಮ್ಯಾಮ್. ಮುಂಚೆ 7 ವರ್ಷದಿಂದ ಗೊತ್ತಿದ್ರು, ಬಟ್ 1.5 ವರ್ಷದಿಂದ ಮಾಡಿ ಒಪ್ಸಿ ಮದ್ವೆ ಆಗಿದೆ. ಮನೆ ಮುಂದೆ ಒಂದು 20 ಜನ ಹುಡುಗರು ನಿಂತಿದ್ರು ಮ್ಯಾಮ್. ನಾವಲ್ಲಿ ಕಾರ್ ಇಳ್ದಿದ ತಕ್ಷಣ ಒಳಗಡೆಯಿಂದ ಒಬ್ರು ಅಣ್ಣ ಬಂದ್ಬಿಟ್ಟು ನೋಡ್ಕೊಂಡು ಹೋದ್ರು. ಫಸ್ಟ್ ಗಣಪತಿಗೆ ಪೂಜೆ ಮಾಡ್ದ ಮ್ಯಾಮ್, ಆಮೇಲೆ ಬೋರ್ಡ್ಗೆ ಪೂಜೆ ಮಾಡ್ದ ಮ್ಯಾಮ್, ಆಮೇಲೆ ನಮ್ಮ ಬಾಸಿಗೆ ಮಾಡ್ದ ಮ್ಯಾಮ್. ಆಮೇಲೆ ಇನ್ನೊಂದು ಡೆವಿಲ್ ಮೂವಿಲಿ ಏನು ತಪ್ಪು ಮಾಡಿದೆ ಅಂತ ಅಂದ್ರೆ ನಾನು ಅವ್ರ ಪೋಸ್ಟರ್ನ ವೈರಲ್ ಮಾಡ್ಬಿಟ್ಟೆ. ಅದೇ ಫಸ್ಟ್ ನೋಡಿದ್ದು, ಅದೊಂದು ಫಸ್ಟ್ ಇಂಪ್ರೆಷನ್ ಇರುತ್ತಲ್ಲ, ಅದು ಹೇಗಿತ್ತು? ಫುಲ್ ವೈಬ್ರೇಷನ್ ಆಗ್ತಿತ್ತು ಮ್ಯಾಮ್, ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಯಾವುದೋ ಒಂದು ಕಾಂಟ್ರವರ್ಸಿ ಆಗಿತ್ತು, ಆ ಟೈಮಲ್ಲಿ ಒಂದು ಲೈಕ್ ಕೊಟ್ಟಿದ್ರು. ಆಮೇಲೆ ಬಾಸ್ತು ಅದಕ್ಕೆದು ಒಂದು ವಿಡಿಯೋ ಮಾಡಿದೆ, ಅದಕ್ಕೂ ಲೈಕ್ ಕೊಟ್ಟಿದ್ರು. ತುಂಬ ದೊಡ್ಡ ದೊಡ್ಡ ಫ್ಯಾನ್ ಪೇಜಲ್ಲೆಲ್ಲ ಹಾಕೊಂಡಿದ್ದಾರೆ, ಡಿ ಬಾಸ್ ಫ್ಯಾನ್ ಪೇಜಲ್ಲಿ. ಅದು ನೋಡಿ ತುಂಬ ಖುಷಿ ಆಯಿತು. ಹೆಂಗಾದರೂ ಟ್ರೈ ಮಾಡಿ ಬಾಸ್ ಆಶೀರ್ವಾದ ತಗೊಂತಿದ್ದ. ಆದ್ರೂ ಕೊನೆಗೂ ಡಿ ಬಾಸ್ ಫೋಟೋಸ್ ಇಟ್ಕೊಂಡೆ ಮದ್ವೆ ಆದ ಅವನು. ಮ್ಯಾಮ್ ಯಾವುದೋ ಒಂದು ನಮ್ಮ ಬಾಸ್ ಇಂಟರ್ವ್ಯೂ ಅಲ್ಲಿ ನೋಡಿದೆ, ಎಲ್ಲರಿಗೂ ಒಂದು ಟೈಮ್ ಅಂತ ಬರುತ್ತೆ, ಆ ಟೈಮಲ್ಲಿ ನಾವು ರಪ್ ಅಂತ ಎತ್ಕೊಂಡ್ಬಿಡ್ಬೇಕು. ನಂಗೆ ಈ ಟೈಮು ಅಂತ ಅನಿಸ್ತಿದೆ ಮ್ಯಾಮ್. ನಡೆದಾಡುವ ದೇವತೆ ನಮ್ಮ ಅತ್ತಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಕೊನೆ ಉಸಿರಿರೋವರೆಗೂ ನಾವು ಡಿ ಬಾಸ್ ಅಭಿಮಾನಿಯಾಗೇ ಇರ್ತೀವಿ ಮ್ಯಾಮ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಯೂಶ್ವಲಿ ಮದುವೆ ಅಂದರೆ ಹೇಗಾಗ್ತಾರೆ? ದೇವಸ್ಥಾನದಲ್ಲಿ ಆಗ್ತಾರೆ, ಚೌಲ್ಟ್ರಿಯಲ್ಲಿ ಆಗ್ತಾರೆ, ಹಬ್ಬ ಅಂದರೆ ರೆಸಾರ್ಟಲ್ಲಿ ಆಗ್ತಾರೆ, ಐಷಾರಾಮಿ ಹೋಟೆಲಲ್ಲೂ ಕೂಡ ಮದುವೆ ಆಗ್ತಾರೆ. ಬಟ್ ಇಲ್ಲೊಂದು ಕ್ಯೂಟ್ ಜೋಡಿ, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಇವರು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ಜೊತೆಗೆ ಇವ್ರು ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ದರ್ಶನ್ ಅವರ ಮನೆಯ ಮುಂದೆ ಮದುವೆ ಆಗಿ ಬಂದು ಅಲ್ಲಿ ಪೂಜೆನ ಮಾಡಿದ್ದಾರೆ. ಅವರ ಕನಸು ಕೂಡ ಆಗಿತ್ತಂತೆ ಇದು. ಸೊ ಸದ್ಯಕ್ಕೆ ಅವರೇ ನನ್ನ ಜೊತೆಗಿದ್ದಾರೆ. ಇವರು ಮದುವೆ ಆಗಿರೋದು ಮಾತ್ರ ವಿಶೇಷ ಅಲ್ಲ, ಇವ್ರ ಹೆಸರು ಕೂಡ ವಿಶೇಷವಾಗೇ ಇರುವಂಥದ್ದು. ಅಲ್ಲಿ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಇದ್ದರೆ ಇಲ್ಲೂ ಕೂಡ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು ಇದ್ದಾರೆ. ಸೊ ನನ್ನ ಜೊತೆಗೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ತುಂಬ ಮಾತಾಡೋದಿದ್ದೆ, ಬನ್ನಿ ಅವ್ರ ಹತ್ರನೇ ಮಾತಾಡೋಣ. ಮೊದಲನೇದಾಗಿ ವೆಲ್ಕಮ್ ಮಾಡ್ತೀನಿ. ಇಬ್ಬರಿಗೂ ಕೂಡ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್. ನೀವು ಮಾಡಿರೋ ಕೆಲಸ ಮಾತ್ರ ಸ್ಪೆಷಲ್ ಅಲ್ಲ, ನಿಮ್ಮ ಹೆಸರು ಕೂಡ ಸ್ಪೆಷಲ್ಲೇ. ಈ ಒಂದು ರೆಸ್ಪಾನ್ಸ್ನ ನೋಡಿ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ವೈರಲ್ ಆಗುತ್ತೆ ವಿಡಿಯೋ ಆಗಿ ಹೀಗೆ ಅಂತ. ನಮ್ಮ ಡ್ರೀಮ್ ಇದ್ದಿದ್ದಾಗಿ ಮಾಡ್ದು ಪೂಜೆ ಎಲ್ಲ, ಅದರಿಷ್ಟು ವೈರಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನಿಮಗೆ ಏನು ಅನಿಸುತ್ತೆ ಮ್ಯಾಮ್? ಎಲ್ಲ ಪಾಸಿಟಿವ್ ಕಮೆಂಟ್ ಹಾಕಿದ್ರಿಂದ ತುಂಬ ಖುಷಿ ಆಗುತ್ತೆ ಮ್ಯಾಮ್. ತುಂಬ ಜನ ವೀಡಿಯೋಸ್ ಕೂಡ ಹಾಕ್ಕೊಂಡಿದ್ದಾರೆ ಅವ್ರ ಅಕೌಂಟಲ್ಲಿ, ತುಂಬ ಖುಷಿ ಆಯಿತು ಮ್ಯಾಮ್. ನಾನು ಹಾಗೆ ನೋಡ್ತಾ ಇದ್ದೆ ದರ್ಶನ್ ಅವರ ಫ್ಯಾನ್ಸ್ ಪೇಜಲ್ಲಿ. ಯಾವ ಫ್ಯಾನ್ಸ್ ಪೇಜ್ ಓಪನ್ ಮಾಡಿದ್ರು ಅಷ್ಟೇ ಎಲ್ಲದಲ್ಲೂ ನಿಮ್ಮ ವಿಡಿಯೋನೇ ಇರೋದು. ಈಗ ಫುಲ್ ಫೀಡಲ್ಲೆಲ್ಲ ನೀವೇ ಬರ್ತಾ ಇದ್ದೀರಾ. ಸೊ ಅದನ್ನೆಲ್ಲ ನೋಡಿದ್ರಾ, ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತಾಯಿದೆ, ಹೇಳ್ಕೊಳಕ್ಕೆ ಆಗಲ್ಲ. ಎಲ್ಲ ಡಿ ಬಾಸ್ ಆಶೀರ್ವಾದ ಮ್ಯಾಮ್ ಅಷ್ಟೇ, ಅವ್ರ ಸೆಲೆಬ್ರಿಟೀಸ್ ಆಶೀರ್ವಾದ ಮ್ಯಾಮ್. ಅವರು ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತ ಕರೆದ್ರು, ನೀವುಗಳು ಅದೇ ರೀತಿ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಸೊ ಅವ್ರಂದರೆ ಯಾಕೆ ಅಷ್ಟೊಂದು ಇಷ್ಟ ಅಂತ? ಮ್ಯಾಮ್ ತುಂಬ ಇಷ್ಟ ಮ್ಯಾಮ್, ಚಿಕ್ಕ ವಯಸ್ಸಿಂದ ಅವ್ರಂದರೆ ಹೇಳ್ಕೊಳಕ್ಕಾಗಲ್ಲ ಮಾತನ್ನ, ಅಷ್ಟೊಂದು ಇಷ್ಟ ಮ್ಯಾಮ್. ಯೂಶ್ವಲಿ ಈ ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ನಮ್ಮ ತಲೆಯಲ್ಲಿ ತುಂಬ ಕನಸುಗಳಿರುತ್ತೆ, ನಾನು ಹೀಗೆ ಮದುವೆ ಆಗಬೇಕು ಅಂತ. ಸೊ ನೀವು ಮದುವೆ ಆದ ನಂತರದಲ್ಲಿ ಅವರ ಮನೆ ಮುಂದೆ ಹೋಗಿ ಈ ರೀತಿ ಒಂದು ಪೂಜೆ ಮಾಡಬೇಕು, ಲೈಕ್ ಅವ್ರ ಮನೆ ಮುಂದೆ ಹೋಗಬೇಕು ಅನ್ನೋದೇ ಅದೊಂದು ಸ್ಪೆಷಲ್ ಥಾಟ್. ಸೊ ಈ ಥಾಟ್ ಹೇಗೆ ಬಂತು? ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಏನಾದರೂ ಮಾಡಿದ್ರಾ? ಮ್ಯಾಮ್ ಅವ್ರ ಮನೆ ಮುಂದೆನೇ ತಾಳಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಈಗ ನಾನು ತಪ್ಪು ಮಾಡಿದ್ರೆ ಎಲ್ಲರೂ ಅದೇ ತಪ್ಪು ಮಾಡ್ತಾರೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅವ್ರ ಮನೆ ಮುಂದೆ ಅಂತ ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಟಿ ಮತ್ತೆ ಅವ್ರ ಮನೆ ಹತ್ರಕ್ಕೆ ಹೋಗಿ ಪೂಜೆ ಮಾಡ್ಕೊಬಂದು. ನಿಮಗೆ ಏನು ಅನಿಸುತ್ತೆ ಈ ರೀತಿ? ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ರಾ ಇಬ್ಬರು, ಹೇಗೆ ಮಾತಾಡ್ಕೊಂಡಿದ್ರಾ? ಅಂದರೆ ನಮ್ಮಿಬ್ರು ಡ್ರೀಮ್ ಇದ್ದಿದ್ದೆ ಅವ್ರ ಮನೆ ಮುಂದೆನೆ ಮದುವೆ ಆಗೋಣ ಅಂತ. ಅಂದರೆ ಮನೇಲೆಲ್ಲ ಇದು ಮಾಡಿ ಸರಿ ಆಯಿತು ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಮದುವೆ ಆಗಿ ನೆಕ್ಸ್ಟ್ ಹೋಗಿದ್ದೆ ಬಾಸ್ ಮನೇಲಿ. ನೀವು ಕೂಡ ಡಿ ಬಾಸ್ ಅವರ ಅಭಿಮಾನಿ ಹಾಗಾದರೆ. ಯಾಕೆ ಇಷ್ಟ ಅವ್ರಂದ್ರೆ ಅಷ್ಟೊಂದು? ಏನಂತ ಗೊತ್ತಿಲ್ಲ, ಅಂದರೆ ತುಂಬಾ ಇಷ್ಟ ಅವ್ರ ಕಂಡ್ರೆ. ಯಾವ ಸಿನಿಮಾ ತುಂಬ ಇಷ್ಟ? ಅವ್ರದ್ದು ಎಲ್ಲ ಮೂವಿನೂ ಇಷ್ಟನೇ, ಅದು ಇದು ಅಂತ ಏನಿಲ್ಲ, ಎಲ್ಲ ಮೂವಿನೂ ಇಷ್ಟನೇ. ಓಕೆ, ನೀವು ಏನು ಕೆಲಸ ಮಾಡಿಕೊಂಡು ಇದ್ದೀರಾ ಅಂತ? ಮ್ಯಾಮ್ ನಾನು ಡೆಲಿವರಿ ಬಾಯ್ ಮ್ಯಾಮ್. ಹೌದು, ಈ ಏರಿಯಾನಾ ಅಥವಾ ಫುಲ್ ಆಲ್ ಓವರ್ ಬೆಂಗಳೂರು ಮ್ಯಾಮ್. ಹಾಂ ಮ್ಯಾಮ್. ಇಬ್ಬರು ಲವ್ ಮಾಡಿ ಮದುವೆ ಆಗಿರೋದು. ಎಷ್ಟು ವರ್ಷದ ಲವ್? ಏನು ಪ್ಲ್ಯಾನಿಂಗ್ಸ್ ಏನು? 1.5 ವರ್ಷದ ಲವ್ ಮ್ಯಾಮ್. ಮುಂಚೆ 7 ವರ್ಷದಿಂದ ಗೊತ್ತಿದ್ರು, ಬಟ್ 1.5 ವರ್ಷದಿಂದ ಮಾಡಿ ಒಪ್ಸಿ ಮದುವೆ ಆಗಿದ್ದೀವಿ ಮ್ಯಾಮ್.
ಮನೆಯಲ್ಲಿ ಇಬ್ರು ಮನೆಯಲ್ಲೂ ಒಪ್ಪಿ ಮದುವೆ ಆಗಿದ್ದು. ಹೌದೌದು ಮ್ಯಾಮ್. ಹಾಂ. ಓಕೆ. ನಾರ್ಮಲಿ ಏನಾದರೂ ಒಂದು ಇಶ್ಯೂಸ್ ಎಲ್ಲ ಇದ್ದಾಗ ಮನೆಯಲ್ಲಿ ಒಪ್ಕೊಳ್ಳಲ್ಲ ಅಂತಂದರೆ, ಇವಾಗ ಅಲ್ಲಿ ಹೋಗೋದಕ್ಕಾಗಿರಬಹುದು ಮನೆ ಮುಂದೆ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಬರ್ತ್ಡೇ ಟೈಮ್ನಲ್ಲೂ ಯಾರೂ ಕೂಡ ಅಲ್ಲಿ ಬಿಟ್ಟಿರಲಿಲ್ಲ. ಸೊ ಹೀಗಂದಾಗ ಮನೆಯಲ್ಲಿ ಏನಂದರು? ನಮ್ಮ ಮನೆಯಲ್ಲ ಮ್ಯಾಮ್, ಅದೇ ಬೇಡ ಅಂತ ಅಂದರು. ಆಮೇಲೆ ನಾವು ಹಠ ಮಾಡ್ಕೊಂಡು ಕರ್ಕೊಂಡು ಹೋದ ಮ್ಯಾಮ್, ಹೋಗಲೇಬೇಕು, ಪೂಜೆ ಮಾಡಲೇಬೇಕು ಅಂತ. ಅವ್ರ ಮನೆ ಹತ್ರ ಸೆಕ್ಯೂರಿಟೀಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಏನಂದ್ರು, ಏನು ಮಾತಾಡಿದ್ರು ನಿಮ್ಮ ಹತ್ರ? ಮನೆ ಮುಂದೆ ಒಂದು 20 ಜನ ಹುಡುಗರು ನಿಂತಿದ್ರು ಮ್ಯಾಮ್, ಫೋಟೋಸ್ ತಕ್ಕೊತಿದ್ರು. ನಾವು ಅಲ್ಲಿ ಕಾರ್ ಇಳ್ದಿದ ತಕ್ಷಣ ಒಳಗಡೆಯಿಂದ ಒಬ್ಬರು ಅಣ್ಣ ಬಂದ್ಬಿಟ್ಟು ನೋಡ್ಕೊಂಡು ಹೋದ್ರು. ಅಂದರೆ ಹೂವು ಎಲ್ಲ ಇಟ್ಕೊಂಡಿದ್ವಲ್ಲ, ಪೂಜೆ ಮಾಡ್ಕೊಂಡು ಹೋಗ್ತಾರೇನೋ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ರು. ನಾವು ಪೂಜೆ ಮಾಡ್ಕೊಬಂದ ಮ್ಯಾಮ್. ಪೂಜೆ ಅಂತಂದರೆ ಅವ್ರ ಮನೆ ಮುಂದೆ ಒಂದು ಗಣಪತಿ ವಿಗ್ರಹ ಇದೆ, ಗಣಪತಿಗೆ ಪೂಜೆ ಮಾಡಿದ್ರಾ ಅಥವಾ ಅಲ್ಲಿ ನೇಮ್ ಬೋರ್ಡ್ ಹಾಕಿದ್ರಲ್ಲ, ನೇಮಿಗೆ ಪೂಜೆ ಮಾಡಿದ್ರಾ, ಅಲ್ಲೊಂದು ದೊಡ್ಡ ಬ್ಯಾನರ್ ಹಾಕಿದ್ರಲ್ಲ, ಬ್ಯಾನರಿಗೆ ಪೂಜೆ ಮಾಡಿದ್ರಾ? ಫಸ್ಟು ಗಣಪತಿಗೆ ಪೂಜೆ ಮಾಡ್ದೆ ಮ್ಯಾಮ್, ಆಮೇಲೆ ಬೋರ್ಡಿಗೆ ಪೂಜೆ ಮಾಡ್ದೆ ಮ್ಯಾಮ್, ಆಮೇಲೆ ನಮ್ಮ ಬಾಸಿಗೆ ಮಾಡ್ದೆ ಮ್ಯಾಮ್. ಹಾಂ. ಈ ಕ್ಷಣಕ್ಕೆ ಅವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಇಬ್ಬರು? ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ, ಹೇಳೋಕ್ಕಾಗಲ್ಲ, ಅಷ್ಟೇ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. 2 ವರ್ಷದ ಹಿಂದೆನೂ ಮಿಸ್ ಮಾಡ್ಕೊತ ಇದ್ದೀವಿ ಮ್ಯಾಮ್. ಡೆವಿಲ್ ಮೂವಿ ಟೈಮಲ್ಲಿ ಒಂದು ಡೈರೆಕ್ಟಾಗಿ ನೋಡಿದ್ದೀನಿ ಮ್ಯಾಮ್, ಹಿಂಗೆ ಹತ್ರದಿಂದನೇ ನೋಡಿದ್ದೀನಿ ಮ್ಯಾಮ್. ಎಲ್ಲಿ ನೋಡಿದ್ದು? ಇದು ಬೆಂಗಳೂರು ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ ಶೂಟ್ ಇತ್ತು, ನಾನು ಹೋಗಿದ್ದೆ ಮ್ಯಾಮ್. ಆ ಟೈಮಲ್ಲಿ ಸಾಂಗ್ ಶೂಟ್ ಇದ್ದಾಗ ಆವಾಗ ಫೇಸ್ ಟು ಫೇಸ್ ನೋಡಿದ್ದೆ. ಅಂದರೆ ಆ ಟೈಮಲ್ಲಿ ಅವರು ಹೆಚ್ಚಾಗಿ ಯಾರ ಹತ್ರನೂ ಮಾತಾಡೋಕೆ ಆಗ್ತಾ ಇರಲಿಲ್ಲ. ಸೊ ಏನಾದರೂ ಮಾತಾಡಿದ್ರ ಅಥವಾ ನಿಮ್ಮನ್ನು ನೋಡಿದ್ರ, ಅವರು ಏನಾದರೂ ಹಾಯ್ ಅಂತ ಏನಾದರೂ ಹೇಳಿದ್ರಾ, ಹೇಗೆ? ಅಂದರು ಮ್ಯಾಮ್. ಅಂದರೆ ಮೈಕಲ್ಲಿ ಎಲ್ಲರಿಗೂ ಸೈಲೆಂಟ್ ಆಗಿರಿ ಅಂತ ಹೇಳ್ತಿದ್ರು. ಒಂದು 300-400 ಜನ ಕೂತಿದ್ರು. ನಂಗೆ ನೋಡಿರೋ ಖುಷಿ ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು. ಸ್ಟೇಜ್ ಮೇಲೆ ನಿಂತಿದ್ರು, ಸ್ಟೇಜ್ ಸೀನ್ ಇತ್ತು. ಆ ಟೈಮಲ್ಲಿ ಜ್ವರ ಕಿರ್ಚ್ಬಿಟ್ಟು ಡಿ ಬಾಸ್ ಅಂತ, ಆಮೇಲೆ ಉಶ್ ಅಂತ ಅಂದ್ಬಿಟ್ಟು ಆಮೇಲೆ ಅಂತ ಸಿಗ್ನಲ್ ತೋರಿಸಿದ್ರು. ಹಾಂ, ಉಶ್ ಅಂತ ಫಸ್ಟ್ ಆಯ್ ಅಂದರು, ಆಮೇಲೆ ಉಶ್ ಅಂತ ಅಂದ್ಬಿಟ್ಟು ಆಮೇಲೆ ಅಂತ ಅಂದರು. ಆಮೇಲೆ ಅರ್ಥ ಆಗಿಲ್ಲ. ಆಮೇಲೆ ಪ್ಯಾಕಪ್ ಆದಮೇಲೆ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಹೋದ್ರು ಮ್ಯಾಮ್. ಹಾಂ. ಫ್ಯಾನ್ ಬಾಯ್ ಮೂಮೆಂಟು, ಆ ಶೇಕ್ ಹ್ಯಾಂಡ್ ಕೊಟ್ಟಾಗ ಹೇಗಿತ್ತು? ಎಷ್ಟು ಖುಷಿ ಆಯಿತು ಅಂತ. ಅಂದರೆ ನಾವು ಯಾರನ್ನಾದರೂ ಇಷ್ಟಪಡ್ತೀವಿ ಅಂತಂದರೆ ಅವರ ನೋಡಬೇಕು, ಅವ್ರ ಅಪಿಯರೆನ್ಸ್ಗೆ ಅವ್ರನ್ನೊಂದು ಹಗ್ ಮಾಡಬೇಕು, ಶೇಕ್ ಹ್ಯಾಂಡ್ ಕೊಡಬೇಕು, ಇದೆಲ್ಲ ನಮ್ಮ ಆಸೆಗಳು. ಸೊ ನೀವು ಶೇಕ್ ಹ್ಯಾಂಡ್ ಕೊಟ್ಟಾಗ ಅಷ್ಟು ಜನರಲ್ಲಿ ನಿಮಗೆ ಆ ಅವಕಾಶ ಸಿಕ್ಕಾಗ ಅದು ಹೇಗೆ ಅನ್ನಿಸ್ತು? ಮ್ಯಾಮ್, ಹಿಂದಿನ ದಿನ ನೈಟ್ ನಿದ್ದೆ ಮಾಡಿರಲಿಲ್ಲ ಮ್ಯಾಮ್. ನಾನು ನೋಡ್ತೀನಲ್ಲ ಅನ್ನೋ ಖುಷಿಯಲ್ಲಿ ಹೋಗಿದ್ದು 7 ಗಂಟೆಗಿದ್ದು ಶೂಟು. ಆದರೆ ನಾನು ಹೋಗಿದ್ದು 5:30 ಹೊಂಟೋಗ್ಬಿಟ್ಟಿದ್ದೆ ಬೆಳಗ್ಗೆ. ಅಲ್ಲೇ ಕಾಯ್ಕೊಂಡು ಗೇಟ್ ಹತ್ರ ಇದ್ದೆ. ಆದರೆ ಬಾಸ್ ಬಂದಿದ್ದು 10:30 ಬಂದರು. 10:30 ಅಂದರೆ ಬಂದ ತಕ್ಷಣ ಕ್ಯಾರವಾನ್ಗೆ ಹೊಂಟೋಗ್ಬಿಟ್ರು. ಆಮೇಲೆ ಇನ್ನೊಂದು ಡೆವಿಲ್ ಮೂವಿಲಿ ಏನು ತಪ್ಪು ಮಾಡಿದೆ ಅಂತ ಅಂದರೆ, ನಾನು ಅವ್ರ ಪೋಸ್ಟರ್ನ ವೈರಲ್ ಮಾಡಿಬಿಟ್ಟೆ. ಅದೇ ಕೈ ಮುಕ್ಕೊಂಡಿರೋ ಪೋಸ್ಟ್ರು, ಅದು ನಾನೇ ವೈರಲ್ ಮಾಡಿದ್ದೆ. ಅದು ಖುಷಿಲಿ ಹಾಕ್ಬಿಟ್ಟೆ, ಗೊತ್ತಿರಲಿಲ್ಲ ನನಗೆ. ಅದಾದಮೇಲೆ ಸಾರಿ ವಿಡಿಯೋ ಕೇಳಿದೆ ಬಾಸ್ಗೆ, ಆಮೇಲೆ ಸೈಲೆಂಟ್ ಆದರು. ಓಕೆ. ಅವರ ಬರ್ತ್ಡೇ ಕೂಡ ಈ ಫೆಬ್ರವರಿಲಿ ಆಯಿತು. ಸೊ ಪ್ರತಿ ವರ್ಷ ಬರ್ತ್ಡೇಲೂ ಕೂಡ ಅವ್ರನ್ನ ನೋಡಲಿಕ್ಕೆ ಅಥವಾ ಮೀಟ್ ಮಾಡೋಕ್ಕೆ ಮನೆ ಹತ್ರ ಹೋಗ್ತೀರಾ? ಮ್ಯಾಮ್, ನಾನೊಂದು 2 ವರ್ಷ ಹೋಗಿದ್ದೆ ಅಷ್ಟೇ ಮ್ಯಾಮ್. ಸಿಕ್ಕಿದ್ರು? ಹಾಂ, ಸಿಕ್ಕಿದ್ರು. ಆ ಟೈಮಲ್ಲಿ ಸಿಕ್ಕಿದ್ರು ಮ್ಯಾಮ್. ಏನಾದರೂ ಮಾತಾಡಿದ್ರಾ ಅಥವಾ ಶೇಕ್ ಹ್ಯಾಂಡ್ ಮಾಡಿದ್ರಾ? ಬಿಡ್ತಾರೆ. ಫೋಟೋ ಕೊಟ್ರಾ? ಇಲ್ಲ ಮ್ಯಾಮ್, ಒಂದ್ಸರಿನೂ ತಗೊಂಡಿಲ್ಲ. ತುಂಬ ಜನ ಇರ್ತಾರೆ. ಹೆವಿ ಜನ ಇರ್ತಾರೆ ಮ್ಯಾಮ್. ಜಾತ್ರೆ ಥರ ಆಗುತ್ತೆ ಅವ್ರ ಬರ್ಡೇ ಅಂದರೆ. ಹಾಂ. ಸೊ ಒಂದು ಕಳೆದ 2 ವರ್ಷದಿಂದ ಬರ್ತ್ಡೇಗೂ ಕೂಡ ಅವರನ್ನು ಮೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಲಾಸ್ಟ್ ಇಯರ್ ಅವರು ಹೇಳಿರ್ತಾರೆ, ಡೆವಿಲ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೀನಿ, ಅಲ್ಲೆಲ್ಲರನ್ನು ಮೀಟ್ ಮಾಡೋಣ ಅಂತ. ಸೊ ಡೆವಿಲ್ ಟೈಮಲ್ಲೂ ಕೂಡ ಅವರು ಆಚೆ ಇರಲಿಲ್ಲ. ಸೊ ಅವ್ರು ಇದ್ದಿದ್ರೆ ಡೆವಿಲ್ಲು ಜೊತೆಗೆ ಅವರ ಬರ್ತ್ಡೇನ ನೀವು ಫ್ಯಾನ್ಸ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ? ತುಂಬ ಜೋರಾಗೆ ಮಾಡ್ಬೋದಿತ್ತು ಮ್ಯಾಮ್ ಅವ್ರು ಇದ್ದಿದ್ದಿದ್ರೆ. ಈಗಿಲ್ಲ ಅಂದ್ರೂ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಎಲ್ಲರೂ ಏನೇನಾಗುತ್ತೋ ಸಹಾಯ ಅದೆಲ್ಲ ಮಾಡಿದ್ದಾರೆ. ಅದನ್ನ ಅವರು ಯಾರೂ ಹಾಕ್ಕೊಂಡಿಲ್ಲ ಮ್ಯಾಮ್. ಸೆಲೆಬ್ರಿಟಿ ಅವರವರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಪೋಸ್ಟ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅದು ನೋಡಿ ತುಂಬ ಖುಷಿ ಆಯಿತು ಮ್ಯಾಮ್. ನಿಮ್ಮ ಈ ಒಂದು ಮದುವೆ ವೈರಲ್ ಆಗಿರೋ ಪೋಸ್ಟ್ಗೆ ಅವರ ಫ್ಯಾಮಿಲಿಯಿಂದ ಏನಾದರೂ ನಿಮಗೆ ಕಮೆಂಟ್ಸು ಅಥವಾ ಲೈಕ್ಸು, ಅಥವಾ ಅವರ ವಿಜಯಲಕ್ಷ್ಮಿ ಅವರೇ ಆಗಿರಬಹುದು ಅಥವಾ ಅವ್ರ ತಮ್ಮ ಆಗಿರಬಹುದು, ಲೈಕ್ ಅವ್ರ ಫ್ಯಾಮಿಲಿಯಿಂದ ಏನಾದರೂ ನಿಮಗೆ ಮಾತಾಡಿದ್ದು, ಲೈಕ್ ಮಾಡಿದ್ದು ಏನಾದರೂ ಒಂದು ಇದೆಯಾ? ಓಕೆ. ತಾಳಿ ಕಟ್ಟೋ ವಿಜಯಲಕ್ಷ್ಮಿ ದರ್ಶನ್ ಅವರು ಅವ್ರ ತಾಳಿ ಕಟ್ಟೋ ವಿಡಿಯೋಗೆ ಲೈಕ್ ಕೊಟ್ಟಿದ್ದಾರೆ.
ಓಕೆ, ಇದು ಎಷ್ಟು ಖುಷಿ ಆಯಿತು ಅಂದರೆ ಅಲ್ಲಿ ತನಕ ವಿಡಿಯೋ ಹೋಗಿದೆಯಲ್ಲ ಅಂತ ಒಂದು ಖುಷಿ ಆದರೆ ಏನು ಅವ್ರ ಮನಸ್ಸಿಗೆ ಏನು ಬಂದಿರ್ಬೋದು ಅನ್ನೋದು ಮತ್ತೊಂದು ಖುಷಿ. ಹೇಗೆ ಅನ್ನಿಸ್ತು ನಿಮಗೆ? ಮ್ಯಾಮ್ ಆ ವಿಡಿಯೋ ವೈರಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬರೀ ನಮ್ಮ ಖುಷಿಗೆ ಪೂಜೆ ಮಾಡಿ ನಾನು ನಾರ್ಮಲಾಗಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋ ಥರ ಮಾಡ್ದು. ನೈಟ್ ಮಲಗಿ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಅದು ಮಿಲಿಯನ್ ವ್ಯೂಸ್ ಹೋಗಿ 100K ಲೈಕ್ಸ್ ದಾಟಿತ್ತು. ಅದಾದಮೇಲೆ ಕನ್ಸನ್ಸ್ಬಿಡ್ತದು. ಅದನ್ನ ಬಿಟ್ಟು ಕೂಡ ವಿಜಯಲಕ್ಷ್ಮಿ ಅದಕ್ಕೆ ಲೈಕ್ ಕೊಟ್ಟಿರೋದು ಇನ್ನೂ ತುಂಬ ಖುಷಿ ಆಯಿತು ಮ್ಯಾಮ್. ಹಾಗೆ ಬಾಸ್ ಇಲ್ಲ, ಅಟ್ಲೀಸ್ಟ್ ವಿಜಯಲಕ್ಷ್ಮಿ ಅದಕ್ಕೆ ಆದರೂ ನೋಡಬೇಕು ಅನ್ನೋದು ತುಂಬ ಆಸೆ ಇದೆ ಮ್ಯಾಮ್ ನಮಗೆ. ಅವ್ರ ಆಶೀರ್ವಾದ ಬೇಕು ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನಾದರೂ ಅವರು ಆಚೆ ಬರ್ತಾರಲ್ಲ ಆ ಟೈಮ್ನಲ್ಲಿ ನೀವೇ ಮೀಟ್ ಆಗೋದು ಅಥವಾ ಅವರು ಒಂದು ಕರೆಸ್ಕೊಂಡಾಗ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇಬ್ಬರು? ಅವಾಗ ಮಾತೇ ಬರಲ್ಲ ಅನ್ಕೋತೀವಿ ಅವ್ರು ನೋಡಿದಾಗ. ಅಷ್ಟೇ ಮಾತೇ ಬರಲ್ಲ. ಅವ್ರೇನು ಕೇಳ್ತಾರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಿ ಮ್ಯಾಮ್. ಅದು ಆದರೂ ಕೂಡ ಹಿಂಗೆ ಅಷ್ಟು ಮಾತಾಡಬೇಕು ಹಂಗೆ ಅನ್ಕೊಂಡು ಹೋಗಿರ್ತೀವಿ. ಬಾಸ್ ನೋಡಿದ ತಕ್ಷಣ ನಾನು ಅವತ್ತೇನೇನೋ ಅನ್ಕೊಂಡಿದ್ದೆ ಡೈರೆಕ್ಟಾಗಿ ನೋಡಿದಾಗ ಹಂಗೆ ಮಾಡೋಣ ಅಂತ. ಬಟ್ ಅವ್ರು ನೋಡಿದ ತಕ್ಷಣ ಸೈಲೆಂಟ್ ಆಗೋಗ್ಬಿಟ್ಟೆ. ಅವ್ರು ಫಸ್ಟ್ ಟೈಮ್ ಅವರು ಡೈರೆಕ್ಟಾಗಿ ವಾಯ್ಸ್ ಕೇಳ್ದಂತೂ ಫುಲ್ ಫಿದಾಗೋಗ್ಬಿಟ್ಟಿದ್ದೀನಿ ಮ್ಯಾಮ್ ಅವ್ರ ವಾಯ್ಸ್ಗೆ. ಅಂದರೆ ತುಂಬ ಹತ್ತಿರದಿಂದ ಅವ್ರನ್ನ ನೋಡಿರಲಿಲ್ಲ ನೀವು, ಅದೇ ಫಸ್ಟ್ ನೋಡಿದ್ದು. ಅದೊಂದು ಫಸ್ಟ್ ಇಂಪ್ರೆಷನ್ ಇರುತ್ತಲ್ಲ, ಅದು ಹೇಗಿತ್ತು? ವೈಬ್ರೇಷನ್ ಆಗ್ತಿತ್ತು ಮ್ಯಾಮ್, ಬಾಡಿ ಫುಲ್ ವೈಬ್ರೇಷನ್ ಆಗ್ತಿತ್ತು ಮ್ಯಾಮ್. ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಬಿಟ್ಟಿತ್ತು. ಅದು ಅಷ್ಟು ಜನದಲ್ಲಿ ನಾನು ಒಬ್ಬಂಗೆ ಆಯ್ ಮಾಡಿದಾರಲ್ವ, ಅದು ಮೆಮೊರೇಬಲ್ ಮೂಮೆಂಟ್ ಮ್ಯಾಮ್ ನನಗೆ ಲೈಫಲ್ಲಿ. ನೀವು ರೀಲ್ಸ್ ಮಾಡ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲಿ, ಅವರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿರ್ತಾರೆ. ಅವರು ರೀಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವ್ರು ನೋಡ್ತಾರೆ. ಮೇ ಬಿ ನಿಮ್ಮನ್ನ ನೋಡಿರ್ಬೋದಾ ಅವರು? ಗೊತ್ತಿಲ್ಲ ಮ್ಯಾಮ್, ಒಟ್ಟಿನಲ್ಲಿ ಅದಕ್ಕೆ ನೋಡಿದ್ದಾರೆ. ಯಾಕಂದರೆ 3ನೇ ಸತಿ ಲೈಕ್ ಕೊಡ್ತಿರೋದು ನನಗೆ. ಲೈಕ್ ಕೊಟ್ಟು ಒಂದು ಯಾವುದೋ ಒಂದು ಕಾಂಟ್ರವರ್ಸಿ ಆಗಿತ್ತು, ಆ ಟೈಮಲ್ಲಿ ಒಂದು ಲೈಕ್ ಕೊಟ್ಟಿದ್ರು. ಆಮೇಲೆ ಬಾಸ್ತು ಅದಕ್ಕೆದು ಒಂದು ವಿಡಿಯೋ ಮಾಡಿದೆ, ಅದಕ್ಕೂ ಲೈಕ್ ಕೊಟ್ಟಿದ್ದು. ಇದು 3ನೇದು ಮ್ಯಾಮ್. ಇದಕ್ಕೂ ಕೊಟ್ಟಿದ್ದಾರೆ. ಮದುವೆ ಆಗೋಗಿದ್ಕಿಂತ ಮುಂಚೆನೇ ಈ ರೀತಿ ಮಾಡ್ಬೇಕು, ನಾವು ಮನೆಗೆ ಹೋಗ್ಬೇಕು ಅಂದರೆ ಅದೊಂದು ಕನಸಿರುತ್ತೆ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಬಟ್ ಅವ್ರು ಇಲ್ದಲೇ ಇದ್ದಾಗ್ಲೂ ಅಲ್ಲಿ ಹೋಗಬೇಕು, ಅಲ್ಲೇನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ನಿಮಗೆ. ನಿಜವಾಗ್ಲೂ ಇದಕ್ಕೆ ಖುಷಿ ಪಡಬೇಕು ಇದನ್ನು, ಈ ಒಂದು ಮೂಮೆಂಟ್ನ. ಸೊ ಈಗ ಬರ್ತಿರುವಂತಹ ಆಲ್ಮೋಸ್ಟ್ ರೆಸ್ಪಾನ್ಸು, ಹಾಗೆ ಅವರ ಒಂದಷ್ಟು ಫ್ಯಾನ್ಸು ನಿಮಗೆ ಮೆಸೇಜ್ ಮಾಡ್ತಿದ್ದಾರೆ ಅಥವಾ ಏನು ಹೇಳಿದ್ರು ಅವರೆಲ್ಲ? ಮ್ಯಾಮ್ ಒಂದೊಂದು ನಿಮಿಷಕ್ಕೆ ಒಂದೊಂದು ಮೆನ್ಷನ್ ಬರ್ತಿದೆ ಮ್ಯಾಮ್. ಒಂದೊಂದು ನಿಮಿಷಕ್ಕೆ ಒಂದೊಂದು ಬರ್ತಿದೆ. ಎಷ್ಟಾಗುತ್ತೋ ಅಷ್ಟೆಲ್ಲ ಆಗ್ತಾಯಿದ್ದೀನಿ ಸಾಧ್ಯವಾದಷ್ಟು. ಒಂದು ಸ್ವಲ್ಪ ಜನಕ್ಕೆ ಹಾಕೋಕ್ಕಾಗಿಲ್ಲ, ಆದರೂ ಅವ್ರಿಗೂ ರಿಪ್ಲೈ ಮಾಡ್ತೀನಿ. ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ, ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ, ಅದೇ ಖುಷಿ ಮ್ಯಾಮ್. ಮೆಸೇಜ್ ಬಂದಿರೋದು ಇವಾಗ ಅವರ ಫ್ಯಾನ್ ಪೇಜ್ಗಳಿಂದ ನಿಮಗೆ ಒಂದು ಬಂದಿರುತ್ತಲ್ಲ ಮೆಸೇಜ್ಗಳು, ಅದೆಲ್ಲ ಹೇಗಿತ್ತು, ಏನಂತ ಹೇಳಿದರು ಅವರು? ನಾನು ನಾರ್ಮಲಾಗಿ ವೀಡಿಯೋ ಹಾಕ್ತಿದ್ದೆ ಮ್ಯಾಮ್, ಆದರೆ ಅವರು ಸಾಂಗ್ ಎಲ್ಲ ಸೆಟ್ ಮಾಡಿ ಅದಕ್ಕೆ ನನ್ನ ವೀಡಿಯೋ ತೊಗೊಂಡು ಹಾಕಿ ತುಂಬ ದೊಡ್ಡ ಫ್ಯಾನ್ ಪೇಜಲ್ಲೆಲ್ಲ ಹಾಕ್ಕೊಂಡಿದ್ದಾರೆ, ಡಿ ಬಾಸ್ ಫ್ಯಾನ್ ಪೇಜಲ್ಲಿ. ಅದು ನೋಡಿ ತುಂಬ ಖುಷಿ ಆಯಿತು ಮ್ಯಾಮ್. ಜೊತೆಗೆ ಇವಾಗ ಮೀಡಿಯಾದಲ್ಲೂ ಕೂಡ ಇದೇ ಸುದ್ದಿ ಇವಾಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು, ಅದನ್ನೆಲ್ಲ ನೋಡಿದಾಗ ಹೇಗೆ ಅನ್ನಿಸ್ತು? ಅದೇ ಮ್ಯಾಮ್, ಅಂದ್ಕೊಂಡಿರಲಿಲ್ಲ ನಾವು. ಇದೇ ಫಸ್ಟ್ ಟೈಮ್ ನಮಗಿದು ಹೊಸದು. ಒಂದು ಸ್ವಲ್ಪ ಭಯನೂ ಇತ್ತು, ಎಲ್ಲಿ ನೆಗೆಟಿವ್ ಆಗಿ ತೊಗೊಂಡ್ಬಿಡ್ತಾರೋ ಇಲ್ಲ ಏನಾದರೂ ಮಾತಾಡ್ಬಿಡ್ತಾರೋ ಅಂತ ಭಯ ಇತ್ತು. ಫ್ಯಾನ್ಸ್ಗಳ ಸಪೋರ್ಟ್ ನೋಡಿ ಖುಷಿ ಆಯಿತು. ಈ ಕ್ಷಣಕ್ಕೆ ಈ ಮೂಮೆಂಟಲ್ಲಿ ಅವರೇನಾದರೂ ಇದ್ದಿದ್ರೆ ಹೇಗಿರ್ತಿತ್ತು ವಾತಾವರಣ ಅಂತ? ಹೆಂಗಾದರೂ ಟ್ರೈ ಮಾಡಿ ಬಾಸ್ ಆಶೀರ್ವಾದ ತೊಗೊತಿದ್ದ ಮ್ಯಾಮ್, ಅದಂತೂ ನಿಜ. ಹಾಗೆ ನಾನು ನಿಮ್ಮ ಇನ್ನೊಂದು ವಿಡಿಯೋ ನೋಡಿದೆ, ತಾಳಿ ಕಟ್ಟಬೇಕಾದ್ರೂ ಕೂಡ ಅವ್ರದ್ದು ಫೋಟೋನ ಇಟ್ಕೊಂಡಿದ್ರು. ಈ ಒಂದು ಮನಸ್ಸಿಗೆ ಬರುತ್ತಲ್ಲ ಆಲೋಚನೆ, ಹೇಗಿದು ಅಂದರೆ ಅಷ್ಟೊಂದು ಇಷ್ಟ ಅವರಂದರೆ? ಅದು ನಾನು ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಮ್ಯಾಮ್. ಎಲ್ಲೇ ಆಗಲಿ ಮದುವೆ ಬಾಸ್ ಫೋಟೋ ಹಿಂದೆ ಇರಬೇಕು ಅಂತ ಫಸ್ಟೇ ಅಂದ್ಕೊಂಡಿದ್ದೆ. ಆಮೇಲೆ ಇವ್ರ ಮನೆಯವ್ರ ಕಡೆ ನೋಡಿ ಭಯ ಆಯ್ತು. ಒಂದು ಕಡೆ ಇಕ್ಸ್ಬೇಕಾ ಫೋಟೋನ, ಬ್ಯಾಡವಾ, ಏನಾದರೂ ಅಂತಾರ ಅಂತ ಒಂದು ಕಡೆ ಭಯ ಇತ್ತು. ಆಮೇಲೆ ನಮ್ಮ ಫ್ರೆಂಡ್ಗೆ ಹೇಳಿ ಆಗಿದೆ ಹೋಗ್ಲಿ ಇರಿಸ್ಬಿಡು ಅಂತ ಅಂದ್ಬಿಟ್ಟು ಇರಿಸ್ಬಿಟ್ಟು ತಾಳಿ ಕಟ್ಬಿಟ್ಟು. ಮನೇಲಿ ಏನಂದ್ರು ಅದನ್ನೆಲ್ಲ ನೋಡಿ? ಏನಿಲ್ಲ ಮ್ಯಾಮ್, ಸೈಲೆಂಟ್ ಆಗಿದ್ರು, ಖುಷಿಯಾಗಿ ಎಲ್ಲರೂ ಮಾಡಿಕೊಟ್ರು. ನಿಮ್ಮ ಮನೇಲಿ ಏನಂದ್ರು? ಅಂದರೆ ಆದರೂ ಕೊನೆಗೂ ಡಿ ಬಾಸ್ ಫೋಟೋಸ್ ಇಟ್ಕೊಂಡೆ ಮದುವೆ ಆದ ಅವನು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಓಕೆ, ನಿಮಗೆ ಎಷ್ಟು ಖುಷಿ ಇದೆ? ಇಬ್ಬರು ಕೂಡ ಡಿ ಬಾಸ್ ಅಭಿಮಾನಿಗಳು. ಓಕೆ, ಎಷ್ಟು ಖುಷಿ ಇದೆ ನಿಮಗೆ? ತುಂಬಾ ಖುಷಿಯಾಗಿರುತ್ತೆ, ಆದರೆ ಪಡೆಯೋಕ್ಕಂತೂ ತುಂಬಾ ಪುಣ್ಯ ಮಾಡಿದೆ ಅಂತ ಅನ್ಕೋತೀನಿ. ಯಾಕೆ ಪುಣ್ಯ ಮಾಡಿದ್ರಿ? ಅಂದರೆ ಅವ್ನಿಗೆ ಏನೇ ಆದ್ರೂ ಸಪೋರ್ಟಾಗಿರ್ತಾನೆ. ನಾನು ಇರ್ತೀನಿ, ಇರಲ್ಲ ಅಂತೇನಿಲ್ಲ, ಆದರೆ ತುಂಬಾ ಚೆನ್ನಾಗಿ ನೋಡ್ತೀನಿ. ಓಕೆ, ನಿಮಗೆ ಅವರ ಸಿನಿಮಾಸ್ ಆಗಿರ್ಬೋದು, ಅವರ ಹಾಡಾಗಿರ್ಬೋದು, ಯಾವ್ದು ಇಷ್ಟ, ತುಂಬ ಇಷ್ಟ ಅಂತಂದರೆ? ಅದೇ ಮ್ಯಾಮ್, ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದ ಆ ಸಾಂಗ್ ತುಂಬ ಇಷ್ಟ ಮ್ಯಾಮ್. ಅದಾದ್ಮೇಲೆ ಇವರಿಗೊಂದು ಡೆಡಿಕೇಟ್ ಮಾಡೋಕ್ಕೆ ಆ ಸಾಂಗ್ ಇಷ್ಟ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಆ ಸಾಂಗ್.
ಡೆವಿಲ್ ಸಿನಿಮಾ ಇನ್ನು 13ನೇ ತಾರೀಕು ಮತ್ತೆ ರಿಲೀಸ್ ಆಗ್ತಾ ಇದೆ. ಮತ್ತೆ ಇವಾಗಿನ್ನು ಮದುವೆ ಆಗಿದ್ದೀರಾ, ಏನು ಹೋಗ್ತೀರಾ ಸಿನಿಮಾಗೆ, ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮ್ಯಾಮ್ 100-200% ಹೋಗ್ತೀವಿ ಮ್ಯಾಮ್, ಮಿಸ್ ಮಾಡಲ್ಲ. ಮುಂಚೆನೇ ಅಪ್ಡೇಟ್ ಹೇಳ್ತೀನಿ ಮ್ಯಾಮ್, ಇದೇ ಥಿಯೇಟ್ರಿಗೆ ಹೋಗ್ತೀನಿ, ಸಿಗೋಣ ಬನ್ನಿ ಎಲ್ಲರೂ ಅಂತ. ವಿಶ್ ಮಾಡೋರು ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀನಿ. ಆ ಥಿಯೇಟ್ರಿಗೆ ಬಂದರೆ ನಾನು ಎಲ್ಲರಿಗೂ ಮಾತಾಡಿಸ್ತೀನಿ ಮ್ಯಾಮ್. ಮಾತಾಡಿಸ್ತೀನಿ. ಓಕೆ, ನೆಕ್ಸ್ಟು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಪ್ಲ್ಯಾನ್ ಏನೂ ಇಲ್ಲ ಮ್ಯಾಮ್, ಹೆಂಗಾಗುತ್ತೋ ಹಂಗೆ ಅಷ್ಟೇ. ಆಸೆ ಇದ್ದಿದ್ದಂತೂ ಪೂರೈಸ್ಕೊಂಡು ಇನ್ನು ಲೈಫ್ ಹೆಂಗೆ ಹೋಗುತ್ತೋ ಹಂಗೆ ಮೂವ್ ಆಗೋದು ಅಷ್ಟೇ ಮ್ಯಾಮ್. ನಾನು ಒಂದಷ್ಟು ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ. ಆಲ್ಮೋಸ್ಟ್ ನಿಮಗೆ ಬಂದಿರೋದು ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗಳೇ. ಸೊ ಒಂದು ಲೈಕ್ ಹೀಗೂ ಆಗುತ್ತಾ ನಮಗೆ, ಇದನ್ನೆಲ್ಲ ಕೆಲವೊಂದನ್ನು ಇಮ್ಯಾಜಿನೇಷನ್ ಮಾಡದೆ ನಮಗೆಲ್ಲ ಸಿಕ್ಬಿಡುತ್ತೆ. ಸೊ ಒಂದಷ್ಟು ರೆಸ್ಪಾನ್ಸ್ಗಳು, ಹುಡುಗಿರು ಕೂಡ ಕಮೆಂಟ್ ಮಾಡಿದರು, ಎಲ್ಲ ಕೂಡ ವಿಶ್ ಮಾಡ್ತಿದ್ದಾರೆ, ಕ್ಯೂಟ್ ಕಪಲ್ಸು ಹಾಗೆ ಹೀಗೆ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ಈ ಕ್ಷಣಕ್ಕೆ ಏನು ಅನ್ನಿಸ್ತಿದೆ ಮ್ಯಾಮ್? ಯಾವುದೋ ಒಂದು ನಮ್ಮ ಬಾಸ್ ಇಂಟರ್ವ್ಯೂಲ್ಲಿ ನೋಡಿದೆ, ಎಲ್ಲರಿಗೂ ಒಂದು ಟೈಮ್ ಅಂತ ಬರುತ್ತೆ, ಆ ಟೈಮಲ್ಲಿ ನಾವು ರಪ್ ಅಂತ ಎತ್ಕೊಂಡ್ಬಿಡ್ಬೇಕು ಅಂತ ಅಂತಾರೆ ಇಂಟರ್ವ್ಯೂಲ್ ಟೈಮಲ್ಲಿ. ನಂಗೆ ಈ ಟೈಮು ಅಂತ ಅನಿಸ್ತಿದೆ ಮ್ಯಾಮ್. ಅದು ಇದನ್ನ ಮಿಸ್ ಮಾಡ್ಕೊಂಡಿದ್ದು. ಇವಾಗಲೂ ಅನ್ಕೊತಿಲ್ಲ, ನನ್ನ ವೀಡಿಯೋ ವೈರಲ್ ಆಗಿದೆ, ನಾನು ನಾರ್ಮಲಾಗೇ ಇದ್ದೀನಿ ಅಂದರೆ ಕನ್ಸು ಥರ ಇತ್ತು, ಕನ್ಸು ನೆರವೇ ಇತ್ತು. ಯಾವ ಟೈಮಲ್ಲಿ ತೊಗೊಬೇಕು ಆ ಟೈಮಲ್ಲಿ ತೊಗೊಬಿಡ್ಬೇಕು ಅಂತ ಕಲ್ತಿದ್ದೀನಿ ಅವರಿಂದ ಮ್ಯಾಮ್. ದರ್ಶನ್ ಅವರ ಯಾವ ಗುಣ ನಿಮಗೆ ಬಹಳ ಇಷ್ಟ ಆಗುತ್ತೆ ಮ್ಯಾಮ್? ನಂಗೆ ಅವ್ರ ದಾನ ಧರ್ಮ, ಗತ್ತು, ಗಾಂಭೀರ್ಯ ಅವೆಲ್ಲ ತುಂಬ ಇಷ್ಟ ಮ್ಯಾಮ್. ಅವರ ಬರ್ತ್ಡೇ ಟೈಮಲ್ಲಿ ನಾವು ಅವ್ರ ಮನೆ ಮುಂದೆ ಹೋದಾಗ ಒಂದಷ್ಟು ಜನಗಳು ಸೇರ್ಕೊಂಡಿದ್ರು. ಅವರೆಲ್ಲರೂ ಹೇಳ್ತಿದ್ದು, ನಾನು ಇವರಿಂದ ಹೆಲ್ಪ್ ತಗೊಂಡಿದ್ದೀನಿ, ಅವ್ರು ಇಲ್ದಲೇ ಇದ್ರು, ನಾನು ಅವರನ್ನು ದೂರದಿಂದ ಮೀಟ್ ಮಾಡೋಕ್ಕಂತಲೇ ನಾನು ಬಂದಿದ್ದೀನಿ ಅನ್ನೋ ಒಂದಷ್ಟು ಮಾತುಗಳು ಕೂಡ ಬರ್ತಾಯಿತ್ತು. ಸೊ ಇಷ್ಟೊಂದು ಸಹಾಯ ಮಾಡಿದಂತಹ ವ್ಯಕ್ತಿ, ಹೀಗಿರುವಂತಹ ವ್ಯಕ್ತಿ ಈ ಒಂದು ಪರಿಸ್ಥಿತಿ ನೋಡಿದಾಗ ಬಹಳ ಬೇಜಾರಾಗುತ್ತೆ. ಜೊತೆಗೆ ನೀವು ಇವಾಗ ಹೊಸದಾಗಿ ಮದುವೆ ಆಗಿದ್ದೀರಾ, ಈ ಕ್ಷಣದಲ್ಲಿ ಏನಾದರೂ ಅವ್ರು ಇದ್ದಿದ್ರೆ ಅವ್ರ ಮನೆಗೆ ಹೋಗಿ ಒಂದಷ್ಟು ಬ್ಲೆಸ್ಸಿಂಗ್ಸ್ನ ತಗೊಂಡು ಬರೋ ಪ್ಲ್ಯಾನ್ ಏನಾದರೂ ಮಾಡ್ತಿದ್ರಾ? ಟ್ರೈ ಮಾಡ್ತಿದ್ದೋ ಮ್ಯಾಮ್, ಆದಷ್ಟು ಇವ್ರ ಕಡೆ ಎಲ್ಲ ಮಾತಾಡಿಸಿ ಮಾಡಿ ಪಕ್ಕ ಇದ್ದಿದ್ದರೆ. ಇವಾಗಲೂ ಟ್ರೈ ಮಾಡ್ತಿದ್ದೀವಿ, ಅದಕ್ಕೇನು ಮೀಟ್ ಮಾಡಬೇಕು ಅಂತ ಯಾರ ಕಡೆಯಿಂದನೂ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳು ಸಿಕ್ತರೆ ಪಕ್ಕ ಹೋಗ್ತೀವಿ ಮ್ಯಾಮ್. ಅವ್ರು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಸ್ಗೆ ಹೋದಾಗ ಲೈಕ್ ಅಲ್ಲಿ ಹೋಗಿ ಮೀಟ್ ಮಾಡುವಂಥ ಪ್ಲ್ಯಾನ್ ಏನಾದ್ರು ಮಾಡಬಹುದಾ? ಅದಕ್ಕೆ ಮ್ಯಾಮ್ ಎಲ್ಲರೂ ನೆಕ್ಸ್ಟ್ ಏನಾದರೂ ಹೋದರೆ ಹೋಗ್ತೀವಿ ಮ್ಯಾಮ್ ಪಕ್ಕ. ಹಾಂ, ಓಕೆ. ಏನು ಹೇಳ್ತೀರಾ ಅತ್ತಿಗೆಗೆ? ನಡೆದಾಡುವ ದೇವತೆ ನಮ್ಮ ಅತ್ತಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಯಾಕೆ ಆಗನ್ನಿಸ್ತು? ಪ್ರತಿಯೊಂದು ಇಷ್ಟದಲ್ಲೂ ಬಾಸ್ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್, ಅದಕ್ಕಿಂತ ಇನ್ನೇನು ಬೇಕು. ಓಕೆ, ನಿಮ್ಮ ವೈಫ್ ಹೆಸರು ಕೂಡ ವಿಜಯಲಕ್ಷ್ಮಿನೇ. ಸೊ ಇವ್ರ ಗುಣ ಹೇಗೆ? ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾಳೆ ಮ್ಯಾಮ್, ಅದಕ್ಕೆ ಥರನೇ. ಅದೊಂದು ಇಷ್ಟ ಮ್ಯಾಮ್. ಹಾಂ, ಯಾವುದಕ್ಕೂ ಬೇಡ ಅಂತ ಅನ್ನಲ್ಲ, ಏನೇ ಮಾಡಿದ್ರು ಸಪೋರ್ಟಿವ್ ಆಗಿರ್ತಾಳೆ ಮ್ಯಾಮ್. ಓಕೆ, ನಿಮ್ಮ ಎಲ್ಲ ಫ್ರೆಂಡ್ಸು ಏನು ಹೇಳಿದರು ಇದನ್ನೆಲ್ಲ ನೋಡಿ? ನಿಮ್ಮ ಫ್ರೆಂಡ್ಸು ನನಗಿಂತ ಜಾಸ್ತಿ ಅವರೇ ಖುಷಿ ಪಟ್ಟಿದ್ದಾರೆ. ಹಿಂಗೆ ವೈರಲ್ ಆಗೋದಲ್ಲ ನೀನು ಒಂದೇ ಸೆಕೆಂಡಲ್ಲಿ ಅಂತ ತುಂಬ ಖುಷಿ ಪಟ್ಟಿದ್ದಾರೆ ಮ್ಯಾಮ್. ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಕೂಡ ಇದ್ದಾರೆ. ಇರೋದು ಕಮ್ಮಿ ಫ್ರೆಂಡ್ಸು, 3-4 ಜನ ಇರ್ಬೋದೇನೋ, ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್. ಓಕೆ, ಫೈನಲಿ ಇಬ್ಬರು ಕೂಡ ಮದುವೆ ಆಗಿದ್ದೀರಾ, ಇಬ್ಬರಿಗೂ ಒಳ್ಳೇದಾಗಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಮುಂದೆ ಜೀವನ ಚೆನ್ನಾಗಿರಲಿ, ಹೀಗೆ ಒಳ್ಳೊಳ್ಳೆ ರೀಲ್ಸ್ನ ಮಾಡ್ಕೊಂಡಿರಿ. ಓಕೆ, ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಕೊನೆ ಉಸಿರಿರೋವರೆಗೂ ನಾವು ಡಿ ಬಾಸ್ ಅಭಿಮಾನಿಯಾಗೇ ಇರ್ತೀವಿ ಮ್ಯಾಮ್. ಆದರೆ ಒಂದು ಬೇಜಾರಂದರೆ ಆಶೀರ್ವಾದ ಬೇಕಾಗಿತ್ತು ಅದಕ್ಕೆದು. ಸಿಗುತ್ತೆ ಏನೋ ಬಾಸ್ ಬಂದಮೇಲೆ ಸಿಗುತ್ತಲ್ಲ, ವೆಯ್ಟ್ ಮಾಡ್ತಿರ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಇಬ್ರಿಗೂ ಕೂಡ ಒಳ್ಳೇದಾಗಲಿ. ನೋಡಿದ್ರಲ್ವಾ, ಇದು ದರ್ಶನ್ ಅವರ ಸ್ವೀಟೆಸ್ಟ್ ಫ್ಯಾನ್ಸ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.